ಇನ್ನು ಡಿ ಗ್ಯಾಂಗ್ನ ಲೀಡರ್ ದರ್ಶನ್ ಅವರಿಗೆ ಕಂಟಕ ಶುರುವಾಗಿದೆಯಾ? ಯಾವ ವಿಚಾರದಲ್ಲಿ? 70 ಲಕ್ಷ ಹಣ ಏನ್ ಸೀಸ್ ಆಯ್ತು, ಆ ವಿಚಾರದಲ್ಲಿ ಈಗ ಐಟಿ ಮಧ್ಯಪ್ರವೇಶ ಮಾಡೋ ಮೂಲಕ ಈ ಹಣದ ಮೂಲವನ್ನ ಗುರುತಿಡ್ಲಿಕ್ಕೆ ಮುಂದಾಗ್ತಾ ಇದೆ. ನಟ ದರ್ಶನ್ಗೆ ಈ 70 ಲಕ್ಷವೇ ಸಮಸ್ಯೆ ಆಗಬಹುದಾ? ಕೊಲೆ ಕೇಸ್ನಲ್ಲಿ ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಮಗದೊಂದು ಪ್ರಶ್ನೆ. A1 ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿದ್ಯಾ? ಹಾಗಾದ್ರೆ ತನಿಖಾ ತಂಡ ಈ ಪ್ರಬಲ ಸಾಕ್ಷ್ಯವನ್ನೇ ಇಟ್ಕೊಂಡು ಅವರಿಗೆ ಜಾಮೀನನ್ನ ಕೊಡಕೂಡದು, ಕೊಟ್ಟಂತಹ ಪಕ್ಷದಲ್ಲಿ ಸಾಕ್ಷ್ಯ ನಾಶ ಆಗಬಹುದು ಅನ್ನುವಂತಹ ವಾದವನ್ನ ಇಡಬಹುದಾದಂತಹ ಸಾಧ್ಯತೆ ಕೂಡ ಇದೆ. ಇದೆಲ್ಲದಕ್ಕೂ ಸಂಬಂಧಿಸಿದ ಹಾಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬರೋಣ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕಗ್ಗೊಲೆ, ದಾಸ ಮರ್ಡರ್ನಲ್ಲಿ ಭಾಗಿ ಬಗ್ಗೆ ಪ್ರಬಲ ಸಾಕ್ಷ್ಯ, ದಾಸನಿಗೆ ಜಾಮೀನು ಸಿಗೋದೇ ಡೌಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ಗೆ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದೇ ಫುಲ್ ಡೌಟ್ ಅಂತೆ. ಈಗಾಗಲೇ ಪ್ರಬಲ ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಪೊಲೀಸರು ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿದರೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಮುಂದಾಗಿದ್ದಾರಂತೆ. ಪ್ರಕರಣ ತನಿಖಾ ಹಂತದಲ್ಲಿರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿದೆ. ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಹೀಗಾಗಿ ಜಾಮೀನು ನೀಡಬಾರದು. ಜಾಮೀನು ನೀಡಿದರೆ ದರ್ಶನ್ ಪ್ರಭಾವಿಯಾಗಿದ್ದು ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕುವ ಸಾಧ್ಯತೆ ಇದೆ ಅಂತ ಎಸ್ಪಿಪಿ ವಾದ ಮಂಡಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸಲು 3 ತಿಂಗಳ ಕಾಲಾವಕಾಶ ಇದ್ದು ಆ ನಂತರವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ನಟ ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಅಷ್ಟು ಸುಲಭವಾಗಿ ಜಾಮೀನು ಸಿಗುತ್ತಾ? ನೋ ಅಂತಿವೆ ಪೊಲೀಸ್ ಮೂಲಗಳು. ಈ ಪ್ರಕರಣದಲ್ಲಿ ಜಾಮೀನು ದರ್ಶನ್ಗೆ ಸಿಕ್ಕದಂತಹ ಪಕ್ಷದಲ್ಲಿ ಅವರು ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಹುದು, ಒತ್ತಡವನ್ನು ಏರಬಹುದು, ಬೆದರಿಕೆಯನ್ನು ಹಾಕಬಹುದು. ಹೀಗಾಗಿ ಜಾಮೀನನ್ನು ಕೊಡಬಾರದು. ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿದೆ. ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಜಾಮೀನನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಎಸ್ಪಿಪಿ ಅವರು ವಾದವನ್ನು ಮಂಡನೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಇನ್ನು 3 ತಿಂಗಳ ಕಾಲ ಅವಕಾಶ ಇದ್ದು, ಹೀಗಾಗಿ 3 ತಿಂಗಳ ಒಳಗಾಗಿ ಅಷ್ಟು ಸುಲಭವಾಗಿ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ ಅನ್ನೋ ಮಾತುಗಳು ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಿದೆ. ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಪತ್ತೆ ಹಚ್ಚಿದ್ದು ಹೇಗೆ? ರೇಣುಕಾಸ್ವಾಮಿ ಯಾವ ಹೆಸರಿನಲ್ಲಿ ಚಾಟ್ ಮಾಡಿದ್ದ? ರೇಣುಕಾಸ್ವಾಮಿ ವಿಳಾಸ, ಫೋನ್ ನಂಬರ್ ಸಿಕ್ಕಿದ್ದು ಹೇಗೆ? ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಪತ್ತೆ ಹಚ್ಚಿದ್ದೇ ರಣರೋಚಕವಾಗಿದೆ. ಗೌತಮ್ ಹೆಸರಿನಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡ ಜೊತೆ ಚಾಟ್ ಮಾಡ್ತಾ ಇದ್ದ. ಅಲ್ಲದೆ ಕಾಮೆಂಟ್ ಮಾಡಲಿ ಅಂತ ರೆಡ್ಡಿ ಹೆಸರಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಲಾಗಿತ್ತು. ಆದರೆ ಮೆಸೇಜ್ ಮಾಡುವಾಗ ಗೌತಮ್ ಅಕೌಂಟ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ದ. ಹೀಗೆ ಮೆಸೇಜ್ ಮಾಡುವಾಗ ಮಾತನಾಡ್ತಾ ತನ್ನ ಫೋನ್ ನಂಬರ್ ಕೊಟ್ಟಿದ್ದಾನೆ. ಜೊತೆಗೆ ತನ್ನ ಫೋಟೋವನ್ನು ಕೂಡ ಕಳುಹಿಸಿದ್ದಾನೆ. ಇದನ್ನೇ ಇಟ್ಟುಕೊಂಡು ಡಿ ಗ್ಯಾಂಗ್ ಇನ್ನೊಂದು ನಕಲಿ ಐಡಿ ಕ್ರಿಯೇಟ್ ಮಾಡಿ ಖೆಡ್ಡಾಗೆ ಕೆಡವಿದ್ದಾರೆ. ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅಂತ ಗೊತ್ತಾದ ಮೇಲೆ ರಾಘುಗೆ ಡೀಲ್ ಒಪ್ಪಿಸಿದ್ದಾರೆ. ಡೀಲ್ ಪಡೆದ ರಾಘು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರೆ ತಂದಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಭೀಕರವಾಗಿ ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಪತ್ತೆ ಹಚ್ಚಿದೆ ರಣರೋಚಕವಾಗಿರುವಂಥದ್ದು. ರೇಣುಕಾಸ್ವಾಮಿ ಗೌತಮ್ ಎನ್ನುವಂಥ ಅಕೌಂಟ್ನಿಂದ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿದ್ದ. ನಿರಂತರವಾಗಿ ಮೆಸೇಜ್ ಮಾಡ್ತಾ ತನ್ನ ಮೊಬೈಲ್ ನಂಬರ್ ಮತ್ತು ಫೋಟೋ ಕಳಿಸಿದ ಬಳಿಕ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೆಡ್ಡಕ್ಕೆ ಕೆಡವಿ ಹತ್ಯೆ ಮಾಡಿರೋದು ಬೆಳಕಿಗೆ ಬಂದಿರೋದು. ಜೈಲಲ್ಲಿರುವ ದಚ್ಚುಗೆ ಮತ್ತೊಂದು ಕಂಟಕ. ನಟ ದರ್ಶನ್ಗೆ ಉರುಳಾಗುತ್ತಾ 70 ಲಕ್ಷ ಹಣ. 70 ಲಕ್ಷ ಹಣದ ಬಗ್ಗೆ ತನಿಖೆಗಿಳಿದ ಆದಾಯ ಇಲಾಖೆ. ರೇಣುಕಾ ಕೊಲೆ ಕೇಸ್ನಲ್ಲಿ ದಾಸ ಈಗಾಗಲೇ 5 ದಿನ ಜೈಲಿನಲ್ಲಿ ಕಳೆದಿದ್ದಾರೆ. ಆದರೆ ಹತ್ಯೆ ಕೇಸನ್ನು ಮುಚ್ಚಿ ಹಾಕಲು ನಟ ದರ್ಶನ್ 70 ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕೆ ಮುಂದಾಗಿದ್ರು ಎಂಬುದು ತನಿಖೆಯ ವೇಳೆ ಬಹಿರಂಗಗೊಂಡಿತ್ತು. ದರ್ಶನ್ ಗ್ಯಾಂಗ್ನಿಂದ 70 ಲಕ್ಷ ಹಣ ಜಪ್ತಿ. ಐಟಿಗೆ ಪತ್ರ ಬರೆದ ಪೊಲೀಸರು ಹಣದ ಮೂಲದ ತನಿಖೆ ನಡೆಸುವಂತೆ ಮನವಿಯನ್ನ ಮಾಡಿದ್ರು. 70 ಲಕ್ಷ ಮೂಲದ ತನಿಖೆಗಿಳಿದ ಆದಾಯ ತೆರಿಗೆ ಇಲಾಖೆ ದರ್ಶನ್ ಕಳೆದ ಆರ್ಥಿಕ ವರ್ಷದಲ್ಲಿ ಎಷ್ಟು ಆದಾಯ ತೆರಿಗೆ ಪಾವತಿಸಿದರು, ಆದಾಯದ ಪ್ರಮಾಣ ಎಷ್ಟು, ವರ್ಷಕ್ಕೆ ಎಷ್ಟು ಫಿಲಂ ಮಾಡ್ತಾರೆ, ಒಂದು ಫಿಲಂಗೆ ಎಷ್ಟು ಸಂಭಾವನೆ ಪಡಿತಾರೆ, ಫಿಲಂ ಅಲ್ಲದೆ ಬೇರೆ ಆದಾಯದ ಮೂಲಗಳು ಇದೆಯಾ ಅಂತ ಐಟಿಯಿಂದ ತನಿಖೆಗೆ ಮುಂದಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಳಿ ಸಿಕ್ಕಿದಂತಹ 70 ಲಕ್ಷ ಹಣದ ಮೂಲದ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರು. ಇದೀಗ ಆ ಪತ್ರವನ್ನು ಹಿಡಿದು ದರ್ಶನ್ ಒಂದು ಆರ್ಥಿಕ ವರ್ಷದಲ್ಲಿ ಎಷ್ಟು ಲಾಭವನ್ನು ಮಾಡ್ತಾರೆ, ಯಾವ್ಯಾವ ಫಿಲಮ್ಗಳಿಂದ ಎಷ್ಟೆಷ್ಟು ಆದಾಯವನ್ನು ಗಳಿಸ್ತಾರೆ, ಒಂದು ಫಿಲಮ್ಗೆ ಎಷ್ಟು ಆದಾಯವನ್ನು ಪಡ್ಕೊಳ್ತಾರೆ, ಹಣವನ್ನು ಸಂಭಾವನೆಯನ್ನು ಪಡೆದುಕೊಳ್ತಾರೆ, ಅದ್ರ ಜೊತೆಗೆ ಫಿಲಮ್ ಜೊತೆಗೆ ಬೇರೆ ಯಾವುದಾದ್ರೂ ಆದಾಯದ ಮೂಲಗಳಿದೆಯಾ, ಹೀಗೆ ಲೆಕ್ಕಾಚಾರವನ್ನು ಇದೀಗ ಆದಾಯ ತೆರಿಗೆ ಅಧಿಕಾರಿಗಳು ಲೆಕ್ಕವನ್ನು ಹಾಕ್ತಿದ್ದಾರೆ. ಇನ್ ಕೇಸ್ ಏನಾದರೂ ಈ 70 ಲಕ್ಷ ಹಣಕ್ಕೆ ಆದಾಯ ತೆರಿಗೆ ಕಟ್ಟಿಲ್ಲ ಅಂತೇಳಿ ಬಂದಂತಹ ಪಕ್ಷದಲ್ಲಿ ಈ ಸಂಬಂಧ ಫೈನನ್ನು ಕೂಡ ಐಟಿ ಅಧಿಕಾರಿಗಳು ಹಾಕಲಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಜಾಮೀನು ಸಿಗೋದು ಅಷ್ಟು ಸುಲಭವಲ್ಲ ಅಂತ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ 70 ಲಕ್ಷ ಹಣದ ಮೂಲದ ತನಿಖೆ ದಾಸನ ಪಾಲಿಗೆ ಕಂಟಕವಾಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.